ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ ಚೈತ್ರ ಪೌರ್ಣಮಿ ಬಂದಿದೆ. ತುಂಬ ವಿಶೇಷವಾಗಿ ಶಕ್ತಿದಾಯಕವಾದ ಒಂದು ದಿನ. ಪೌರ್ಣಮಿ, ಹುಣ್ಣಿಮೆ ಎಲ್ಲವೂ ಒಂದೇ ಹೆಸರಿನಿಂದ ಕರೆಯುವಂಥದ್ದು. ನಾವು ಚೈತ್ರ ಪೌರ್ಣಮಿ ಬಂದಾಗ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ. ಶನಿವಾರ ಬಂದಿದೆ, ನಮಗೆ ಹನುಮಾನ್ ಜಯಂತಿ ಕೂಡ ಇರೋದರಿಂದ ಆ ತಂದೆಯನ್ನು ಕೂಡ ನೀವು ಈ ರೀತಿ ದೀಪಾರಾಧನೆ ಮಾಡಿ ಕೇಳಿಕೊಳ್ಳೋದ್ರಿಂದ ನಿಮಗೆ ಎಲ್ಲಿಲ್ಲದ ಬಲ, ಶಕ್ತಿ ಅನ್ನೋದು ಬರುತ್ತೆ, ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ. ಆ ದಿನ ಚೈತ್ರ ಪೌರ್ಣಮಿ ಅನ್ನೋದು ಸುಮಾರು ಜನಕ್ಕೆ ಕೆಲವೊಂದು ಬಾರಿ ಅಮಾವಾಸ್ಯೆ ಪೌರ್ಣಮಿಗಳು ಅನ್ನೋದು ನಮಗೆ ತುಂಬ ಕೆಟ್ಟದ್ದಾಗುತ್ತೆ, ಜಗಳ ಆಗುತ್ತೆ, ಮನೆಯಲ್ಲಿ ಮನಃಶಾಂತಿ ಅನ್ನೋದು ಇರೋದಿಲ್ಲ, ಕಷ್ಟಗಳು ಜಾಸ್ತಿ ಇರುತ್ತೆ ಅಂತ ಸುಮಾರು ಜನ ಹೇಳ್ಕೊಳ್ತಾರೆ. ಆ ಸಂದರ್ಭಗಳಲ್ಲೇ ನಮಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ನೀವು ಅಂದ್ಕೊಂಡಾಗ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಬ್ಬರಿಗೆ ಆ ಒಂದು ನೆಗೆಟಿವ್ ಅನ್ನೋದು, ಕಷ್ಟಗಳು, ನೆಗೆಟಿವ್ ಅಂದ್ರೇ ಕಷ್ಟಗಳು ಸ್ನೇಹಿತರೆ. ನಮ್ಮ ಜೀವನ ಕತ್ಲಲ್ಲಿ ಇರುತ್ತೆ. ಕತ್ಲೆ ತುಂಬಿರುವಂಥ ಜೀವನ ಯಾವ ಥರ ಇರುತ್ತೆ? ನರಕ. ಯಾವಾಗಲೂ ನಮಗೆ ಯಾರ ಜೊತೆನೂ ಬೆರೆತ್ಕೊಂಡಿರೋದಕ್ಕೆ ಇಷ್ಟ ಆಗೋದಿಲ್ಲ. ಅವ್ರು ಏನೇ ಹೇಳಿದ್ರು ಕೂಡ ನಮಗೆ ಒಂಥರ ಕಷ್ಟ ಆಗುತ್ತೆ, ಇರಿಟೇಟ್ ಆಗುತ್ತೆ. ಸಮಸ್ಯೆಗಳು ಜಾಸ್ತಿ ಆದಾಗ ಈ ಥರ ಆಗೋದು ಸಹಜ. ನೀವು ಬೆಳಗ್ಗೆನೇ ನಿಮ್ಮ ಮನೆಯ ಹೊಸ್ಲಿಗೆ ಇದನ್ನು ಹಾಕಿ ಸ್ವಲ್ಪ ನೀರನ್ನು ತಗೊಳ್ಳಿ. ಅದರಲ್ಲಿ ಒಂದು 2-3 ತೊಟ್ಟಷ್ಟು ಹಸಿ ಹಾಲನ್ನು ಹಾಕಬೇಕು. ಸ್ವಲ್ಪ ಕುಂಕುಮ ಹಾಕಿ ಒಂದು 2-3 ಪೆಪ್ಪರ್ ಅಂದರೆ ಕಾಳು ಮೆಣಸನ್ನು ಪುಡಿ ಮಾಡಿದ್ದೆ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದೆ ನಿಮ್ಮ ಹೊಸ್ಲಿಗೆ ಚೆಲ್ಲಿ, ಅಂದರೆ ನಿಮ್ಮ ಹೊಸ್ಲ ಹತ್ರ ಈ ಕಡೆ ಆ ಕಡೆ ಚೆಲ್ಲಿ. ಲಕ್ಷ್ಮೀದೇವಿಯ ಪೂರ್ತಿ ಕೃಪಾ ಕಟಾಕ್ಷ ಎಲ್ರಿಗೂ ಸಿಗುತ್ತೆ. ನಾವು ಪೌರ್ಣಮಿ ಅಂದರೆ ಹಠಾತ್ತಾಗಿ ನಮಗೆ ಈ ಕಷ್ಟಗಳು ಅನ್ನೋದು ಜಾಸ್ತಿ ಇರುತ್ತೆ, ಸಮಸ್ಯೆಗಳಿಂದ ಹೊರಗೆ ಬರೋದು ಗೊತ್ತಾಗ್ತಾ ಇರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ನಿಂಬೆಹಣ್ಣು ಅನ್ನೋದು ನಮಗೆ ತುಂಬ ಶಕ್ತಿ ಇರುವಂಥದ್ದು. ಅತೀತ ಶಕ್ತಿಗಳನ್ನು ಹೊಂದಿರುವಂಥ ನಿಂಬೆಹಣ್ಣನ್ನು, ಚೆನ್ನಾಗಿರುವಂಥ ಪರಿಹಾರಕ್ಕೆ ಮಾತ್ರ ನೀವು ಹಳದಿ ನಿಂಬೆಹಣ್ಣನ್ನು ತಗೊಳ್ಳಿ. ಆ ದಿನ ನಿಮಗೆ ಯಾರು ಏನೇ ಮಾಡಿಸಿದ್ರು, ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ, ನಮ್ಮ ಸಂಬಂಧಿಕರೇ, ನಮ್ಗೆ ಆಗದೇ ಇರುವಂಥವರೇ, ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡಿರುವಂಥವರು, ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಅಂಥವರು ನಮ್ಮ ಕೇಡನ್ನು ಬಯಸ್ತಾ ಇದ್ದಾರೆ, ಅವರು ನಮ್ಮನ್ನು ಈ ಥರ ನೋಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸುತ್ತಲ್ವ. ಅಂಥ ಸಮಯಗಳಲ್ಲೂ ಅದು ಎಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು. ಅರ್ಧ ಭಾಗಕ್ಕೆ ನಾನು ಇಲ್ಲಿ ತೋರಿಸಿದ್ದೀನಿ. ಆ ಥರ ಕಟ್ ಮಾಡಿಬಿಟ್ಟು ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ, ಅದ್ರ ಮೇಲೆ ಕಲ್ಲುಪ್ಪನ್ನು ಸ್ವಲ್ಪ ಒಂದು ಹಿಡಿಯಷ್ಟು ಹಾಕಿ ಈ ಕಟ್ ಮಾಡಿರುವಂಥ ನಿಂಬೆಹಣ್ಣಿನ ಮೇಲೆ ಅರಿಶಿಣ, ಕುಂಕುಮ ಹಾಕಿ 2 ಲವಂಗಗಳನ್ನು ಅದರಲ್ಲಿ ಕಟ್ ಮಾಡಿರ್ತೀರಲ್ವ ಅದರೊಳಗಡೆಗೆ ಇಡಿ. ಈ ಥರ ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಇದನ್ನು ಪ್ಲೇಟಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಮೂಲೆನೂ ನೋಡಿಸ್ಬೇಕು. ಪ್ರತಿಯೊಂದು ಮೂಲೆಯಲ್ಲೂ ಇದನ್ನು ನೀವು ನೋಡಿಸ್ಕೊಂಡಿದ್ದೆ ಸೀದಾ ನಿಮ್ಮ ಮನೆಯ ಹೊಸ್ಲತ್ರ ಆಚೆ ಬಂದುಬಿಟ್ಟು ಕ್ಲೀನಾಗಿ ಈ ಕಡೆ ಆ ಕಡೆ ನೋಡಿಸ್ಬಿಟ್ಟು ಆ ಜಾಗದಲ್ಲಿ ಇಡಬೇಕು. ಎಷ್ಟೇ ನಕಾರಾತ್ಮಕ ಶಕ್ತಿಗಳಿದ್ದರೂ, ಎಷ್ಟೇ ಕಷ್ಟಗಳಿದ್ದರೂ, ಕಠಿಣ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದ್ದರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ತಕ್ಕಂಥ ಪರಿಹಾರನ ಈ ದಿನ ತಿಳಿಸಿದ್ದೀನಿ. ನೀವು ಇದನ್ನು ತಪ್ಪದೇ ಶನಿವಾರ ಮಾಡ್ಕೊಳ್ಳಿ. ಶನಿವಾರ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಮನೆಯನ್ನು ಕ್ಲೀನಾಗಿ ಒರೆಸಿಟ್ಕೊಂಡಿರಬೇಕು, ಸ್ನಾನವನ್ನು ಮಾಡಿರಬೇಕು. ಈ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ತುಂಬಾ ಸೂಕ್ತವಾದಂಥ ಒಂದು ಸಮಯ ಅಂತ ತಿಳಿಸ್ತಾ ಇದ್ದೀನಿ. ಅದು ಶನಿವಾರ ಬಂದಿದೆ ನಮಗೆ. ಇನ್ನು ಕೆಲಸಗಳಾಗ್ತಾ ಇಲ್ಲ, ಗೌರ್ಮೆಂಟ್ ಕೆಲಸಕ್ಕಾಗಿ ನಾವು ಕಾಯ್ತಾ ಇದ್ದೀವಿ, ಅಥವಾ ಒಂದು ಎಕ್ಸಾಮ್ಸನ್ನು ಬರಿತಾ ಇದ್ದೀವಿ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದೀವಿ, ನಮಗೊಂದು ಏಮ್ ಇದೆ, ಅದನ್ನು ನಾವು ತೀರಿಸ್ಕೊಳ್ಬೇಕಾಗಿದೆ. ನಮ್ಮ ಲೈಫಲ್ಲಿ ನಮಗೊಂದು ಗೋಲ್ ಅನ್ನೋದಿದೆ. ಈ ಥರ ದೊಡ್ಡ ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತಾರೆ. ಹನುಮಾನ್ ಜಯಂತಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತೀರಾ, ಆ ಸಮಯದಲ್ಲಿ ನೀವು ಮಲ್ಲಿಗೆ ದೀಪಾರಾಧನೆ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಅಂದರೆ ಮಲ್ಲಿಗೆ ಎಣ್ಣೆ ಅನ್ನೋದು ಸಿಗುತ್ತೆ ನಿಮಗೆ, ಕೇಳಿಬಿಟ್ಟು ತಗೊಳ್ಳಿ. ಆ ಎಣ್ಣೆಯನ್ನು ತಗೊಂಡೋಗಿದ್ದೆ ಸೀದಾ ಒಂದು ಪುಟ್ಟದಾಗಿ ದೀಪ ಹಚ್ಚಿ ಅದರಲ್ಲಿ 2 ಲವಂಗಗಳನ್ನು ಹಾಕಬೇಕು. ಹನುಮಾನ್ ದೇವಾಲಯಗಳು ಎಲ್ಲಿ ಇರುತ್ತೋ ನಿಮಗೆ ಆ ಜಾಗಕ್ಕೆ ಹೋದಾಗ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇನ್ನು ವೀಳ್ಯದೆಲೆಗಳನ್ನು ಹಾರವಾಗಿ ಕೊಡ್ತಾರೆ ಎಷ್ಟೋ ಜನ. ಉದ್ದಿನ ವಡೆಗಳನ್ನು ಆ ತಂದೆಗೆ ಆ ದಿನ ಕೊಡ್ತಾರೆ ಹಾರ ಮಾಡಿ. ಅದು ಅವರವರ ಶಕ್ತಿಯ ಅನುಸಾರ. ಇದನ್ನು ಹೇಳ್ತಾ ಇದ್ದೀನಿ,
ನಿಮಗೆ ಒಂದು ಶಕ್ತಿ ಇದೆ ಅನ್ನೋದಾದರೆ ಮಾಡ್ಕೊಳ್ಬಹುದು ನೀವು ಸ್ನೇಹಿತರೆ. ಇನ್ನು ಇಲ್ಲ ಅಂದರೆ ಒಂದು ವೀಳ್ಯದೆಲೆಯನ್ನು ತಗೊಂಡು ಸಿಂಧೂರ ಎಲ್ರಿಗೂ ಗೊತ್ತಿರುವಂಥದ್ದೇ, ಅದರಲ್ಲಿ ಜೈ ಶ್ರೀರಾಮ್ ಅಂತ ನೀವು ಬರೀರಿ. ಯಾಕಂದರೆ ಪರಮ ಭಕ್ತ ಆಂಜನೇಯ ಸ್ವಾಮಿ ಬಂದು ಆ ತಂದೆಯನ್ನು ನಾವು ಈ ಥರ ಕೇಳ್ಕೊಂಡಾಗ ಬರೆದಾಗ ನಮಗೆ ಮುಚ್ಚೋಗಿರುವ ದಾರಿಗಳು ಕೂಡ ತೆರೆಯುತ್ತೆ ಸ್ನೇಹಿತರೆ. ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಕ್ಲೋಸ್ ಆಗಿಬಿಟ್ಟಿದೆ, ನಮ್ಮ ಜೀವನನೇ ಒಂದು ಮುಗ್ದೋದ ಅಧ್ಯಾಯ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ. ಜೀವನಕ್ಕೂ ಕೂಡ ನಾವು ಮುಕ್ತಿ ಕೊಟ್ಬಿಡಬೇಕು, ಸಾಕಪ್ಪ ಈ ಕಣ್ಣೀರಿನ ಒಂದು ವ್ಯವಸ್ಥೆ ಅಂತಂದ್ಬಿಟ್ಟು ಈ ಥರ ನಾವು ಅಂದ್ಕೊಂಡು ತುಂಬ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡೋದಕ್ಕೆ ಹೋಗಬಾರ್ದು. ಪರಿಹಾರಗಳು ಅನ್ನೋದು ಕಷ್ಟದ ಜೊತೆನೇ ಬಂದಿರುತ್ತೆ, ಅದನ್ನು ತಾಳ್ಮೆಯಿಂದ ನಾವು ಜಯಿಸಬೇಕು ಅಷ್ಟೇ. ನಮಗೆ ಆ ದಿನ ಪೌರ್ಣಮಿ ಅತೀತ ಶಕ್ತಿಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. ನೀವು ಯಾವುದೇ ಪರಿಹಾರ ಮಾಡಿಕೊಂಡ್ರೂ ಕೂಡ ಆ ದಿನ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು. ಯಾರಿಗೆ ಈ ವೆಹಿಕಲ್ಸ್ ಇರುತ್ತೆ, ವ್ಯಾಪಾರದ ಸ್ಥಳಗಳಿರುತ್ತೆ, ಅವರು ಕೂಡ ಆ ಜಾಗದಲ್ಲಿ ಇದನ್ನು ಮಾಡ್ಕೊಳ್ಳಿ. ಒಂದು ಗಾಜಿನ ಲೋಟ ತಗೊಳ್ಳಿ, ಶುದ್ಧವಾದ ನೀರನ್ನು ಇಡಿ, ಹಳದಿ ಕಲ್ಲರಲ್ಲಿರುವ ನಿಂಬೆಹಣ್ಣನ್ನು ಕೈಯಲ್ಲಿ ಇಟ್ಕೊಂಡು ನಿಮಗೆ ಸಂಕಲ್ಪ ಮಾಡ್ಕೊಳ್ಳಿ. ನಮ್ಮ ವ್ಯಾಪಾರ ಚೆನ್ನಾಗಾಗಬೇಕು, ಜನಾಕರ್ಷಣೆ ಆಗಬೇಕು, ಧನಾಕರ್ಷಣೆ ಆಗಬೇಕು, ವ್ಯಾಪಾರ ಉತ್ತಮ ಮಟ್ಟದಲ್ಲಿ ಬೆಳಿಬೇಕು, ನಮ್ಮ ಮನೆ ಸಮೃದ್ಧಿ ಆಗಬೇಕು ಅಂತ ನಿಮ್ಮ ಮನೆಗೆ, ಅಂಗಡಿಗಳಿಗೆ, ವ್ಯಾಪಾರದ ಸಂಸ್ಥೆಗಳಿಗೆ ಈ ಥರ ಮಾಡ್ಕೊಳ್ಳಿ. ಆ ನಿಂಬೆಹಣ್ಣನ್ನು ನೀರಲ್ಲಿ ಹಾಕಿಡಿ. ಇಷ್ಟೇ ಜನ ಅದರ ಮೇಲೆ ಕಣ್ಣು ಹಾಕಿದ್ರು, ಅಂದರೆ ನಿಮ್ಮ ಮೇಲೆ ಕಣ್ಣು ಹಾಕಿದ್ರು ಕೂಡ ಅದನ್ನೆಲ್ಲ ಕೆಟ್ಟ ಶಕ್ತಿಗಳನ್ನು ಹೇಳ್ಕೊಳ್ಳುತ್ತೆ ನಿಂಬೆಹಣ್ಣು. ಮತ್ತೆ ನೀವು ಬದಲಾಯಿಸ್ಕೊಳ್ಬಹುದು. ನಿಮ್ಮ ಮನೆಯ ಹೊಸ್ಲತ್ರ ಕೂಡ ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ತಗೊಂಡು 2 ಭಾಗ ಮಾಡಿ, ಒಂದಕ್ಕೆ ಅರಿಶಿಣ, ಇನ್ನೊಂದಕ್ಕೆ ಕುಂಕುಮ ಹಾಕಿಬಿಟ್ಟಿದ್ದೆ. ಒಂದೊಂದು ಪುಟ್ಟದಾಗಿ ಪ್ಲೇಟೋ ಎಲೆನೋ ಯಾವುದ್ರ ಮೇಲೇನಾದರೂ ಇಡಿ. ಒಂದು ಇಡೀ ಕಲ್ಲುಪ್ಪನ್ನು ಹಾಕಿಬಿಟ್ಟು ಅದ್ರ ಮೇಲೆ ನಿಂಬೆಹಣ್ಣನ್ನು ಇಡಿ. ಮತ್ತೊಂದು ನಿಂಬೆಹಣ್ಣನ್ನು ತಗೊಳ್ಳಿ, ಮನೆಗೆ ಕ್ಲಾಕ್ ವೈಸು ದೃಷ್ಟಿಯನ್ನು ತೆಗೆದು ತುಳಿದು ಬಿಡಿ. ನಿಮ್ಮ ಮನೆ ಮುಂದೆನೇ ನಿಂತ್ಕೊಂಡು ತುಳಿದು ಅದನ್ನು ಎಡಗೈಯಲ್ಲಿ ಎತ್ತಿ ದೂರ ಬಿಸಾಕಿ. ಈ ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಂಬೆಹಣ್ಣು ಅನ್ನೋದು ನಮಗೊಂದು 5 ರೂಪಾಯಿಗೆ ಒಂದು ನಿಂಬೆಹಣ್ಣು ಅನ್ನೋದು ಸಿಗುತ್ತೆ. ನಮ್ಮ ಕಷ್ಟಗಳು ನಿವಾರಣೆ ಆಗೋದಕ್ಕೆ, ಜನರ ದೃಷ್ಟಿ ದೋಷಗಳು ಅನ್ನೋದು ನಮ್ಮ ಮೇಲೆ ಜಾಸ್ತಿ, ಆ ದೃಷ್ಟಿ ಅನ್ನೋದು ತಾಗಿದಾಗ ಈ ಸಮಸ್ಯೆಗಳೆಲ್ಲ ಪಡ್ತಾ ಇರ್ತೀವಿ. ಎಲ್ಲ ದೃಷ್ಟಿಗಳು ಹೋಗಲಿ ಅನ್ನೋದಕ್ಕೆ ಕೇಳಿಕೊಂಡು ಮಾಡ್ಕೊಳ್ಳಿ. ಮನೆಗೆ ಮಾಡ್ಕೊಳ್ಳಿ, ನಿಮ್ಮ ವೆಹಿಕಲ್ಸ್ ಹತ್ರ ಮಾಡ್ಕೊಳ್ಳಿ, ನಿಮ್ಮ ವ್ಯಾಪಾರದ ಸಂಸ್ಥೆಗಳ ಹತ್ತಿರ ಮಾಡ್ಕೊಳ್ಳಿ. ಸೇಮ್ ಇದೇ ಥರನೇ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಕೂಡ ಈ ಮನುಷ್ಯನ ಒಂದು ದೃಷ್ಟಿ ಯಾವ ಥರ ಇರುತ್ತೆ ಅಂದರೆ, ಎಷ್ಟೇ ಚೆನ್ನಾಗಿರಲಿ ಆ ವ್ಯಕ್ತಿಗಳು, ಅವ್ರ ಮೇಲೆ ಕಣ್ಣು ಹಾಕಿದ್ರೆ ಸಾಕು, ಅವ್ರು ಬಿದ್ದೋಗ್ತಾರೆ, ಡೌನ್ಫಾಲ್ ಆಗೋಗ್ತಾರೆ, ಏಳಿಗೆ ಅನ್ನೋದು ನಿಂತೋಗುತ್ತೆ, ಕಷ್ಟಗಳು ಅನ್ನೋದು ಮೈ ಎತ್ಕೊಳ್ಳುತ್ತೆ, ಅಷ್ಟು ಸಮಸ್ಯೆಗಳು ಅನ್ನೋದು ಜಾಸ್ತಿ ಬರುತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರಲಿ ನಿಮ್ಮ ಜೀವನ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.